ಹಲೋ ಗೈಸ್, ನಾನು ನಿಮ್ಮ ಉಮಾಶಂಕರ್. ಸೊ ನಾಳೆ ಒಂದು KCET ರಿಸಲ್ಟ್ ಬರುತ್ತೆ. ಸೊ ರಿಸಲ್ಟ್ ಬಂದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ನಮ್ಮ ಕರ್ನಾಟಕ ಅಥಾರಿಟಿ ಆಫ್ ಇಂಡಿಯಾ ಮಾಡ್ತಾರೆ. ಸೊ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾಕೆ ಬೇಕಂದರೆ, ಬೇರೆ ಸ್ಟೇಟ್ನವರು ಅಂದರೆ ತಮಿಳ್ನಾಡು, ಆಂಧ್ರ, ತೆಲಂಗಾಣ ಈ ಒಂದು ಸ್ಟೇಟ್ನವರು, ಅದು ಬೇರೆ ಸ್ಟೇಟ್ನವರು ನಮ್ಮ ಒಂದು ಕರ್ನಾಟಕದಲ್ಲಿ ಬಂದು ಎಜುಕೇಷನ್ನ ಮಾಡಬೇಕು ಅನ್ಕೊತಾರೆ. ಸೊ ಅವ್ರದ್ದು ಡಾಕ್ಯುಮೆಂಟ್ಸನ್ನು ಅವರು ಒಂದು CETನ ಅವರ ಒಂದು ಸ್ಟೇಟ್ನಲ್ಲಿ ಬರೆದಿರ್ತಾರೆ. ಆದರೆ ಡಾಕ್ಯುಮೆಂಟ್ ವೆರಿಫಿಕೇಷನು ಮತ್ತು ನಮ್ಮ ಸೀಟ್ ಅಲಾಟ್ಮೆಂಟ್ ಎಲ್ಲ ಇಲ್ಲಿ ಮಾಡ್ಬೇಕು ಅನ್ಕೊಂತ ಇರ್ತಾರೆ. ಸೊ ಡಾಕ್ಯುಮೆಂಟ್ಸ್ನೆಲ್ಲ ಕರೆಕ್ಟಾಗಿದ್ದಾವ ಇಲ್ಲ, ಮತ್ತು ಅವ್ರ ಎಲಿಜಿಬಿಲಿಟಿ ಏನು, ಯಾವ ಕೋಟದಲ್ಲಿ ಅವ್ರಿಗೆ ಸೀಟ್ ಕೊಡಬೇಕು ಅನ್ನೋದ್ರ ಮೇಲೆ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಇದರಲ್ಲಿ ಪ್ರತಿಯೊಬ್ಬರು ಪಾರ್ಟಿಸಿಪೇಟ್ ಮಾಡ್ಬೋದು. ಹಾಗೆಯೇ ಡಾಕ್ಯುಮೆಂಟ್ಸ್ ಏನೇನು ಬೇಕು, ಅದ್ರ ಜೊತೆಯಲ್ಲೇ ನಿಮಗೆ ಒಂದು ಎಲಿಜಿಬಿಲಿಟಿ ಡಾಕ್ಯುಮೆಂಟ್ಸ್ ಏನೇನಿದ್ದಾವೆ, ನಿಮಗೆ ಯಾವ ಕೋಟಾ ಮೇಲೆ ಸೀಟ್ ಸಿಗಬೇಕು ಅನ್ನೋದನ್ನು ಪ್ರತಿಯೊಂದು ನಮ್ಮ ಒಂದು KA ಡಿಸೈನ್ ಮಾಡಿದೆ. ಸೊ ಅದರಂಗಾಗಿ ನೀವು ಯಾವುದೇ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಂದ್ರೆ ಅದಕ್ಕಿಂತ ಮುಂಚೆ ನೀವು ಅಪ್ಲಿಕೇಶನ್ ಹಾಕೋ ಮುಂದೆ ಏನೇನು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿದ್ರಲ್ಲ ಅದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ಯಾಕಂದರೆ ನೀವು ಒಂದು ಇದು CET ಅಪ್ಲಿಕೇಶನ್ ಹಾಕೋ ಮುಂದೆ ಸಬ್ಮಿಟ್ ಮಾಡಲಾದಂಥ ಡಾಕ್ಯುಮೆಂಟ್ಸ್ಗಳನ್ನು ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಸಬ್ಮಿಟ್ ಮಾಡೋಕ್ಕೆ ಸಾಧ್ಯವಿಲ್ಲ. ಇದನ್ನು ತಿಳ್ಕೊಂಬಿಡಿ ಫ್ರೆಂಡ್ಸ್. ಯಾಕಂದರೆ ಒಬ್ಬೊಬ್ರು ಇರ್ತಾರೆ, ನಾನು ಸ್ಪೋರ್ಟ್ಸ್ ಕೋಟಾದಲ್ಲಿದ್ದೀನಿ, ಸ್ಪೋರ್ಟ್ಸ್ ಕೋಟಾದಲ್ಲಿ ನನಗೆ ಸೀಟ್ ಸಿಗೋ ಚಾನ್ಸಸ್ ಇದೆ. ಸೊ ಹಂಗಾಗಿ ಅಂದರೆ ಸ್ಪೋರ್ಟ್ಸ್ ಕೋಟಾ ಅಂದರೆ ಇದು ಮತ್ತು ನಾರ್ಮಲಾಗಿ ಡಿಸ್ಟ್ರಿಕ್ಟ್ ವೈಸು ಅಥವಾ ನಮ್ಮ ಕಾಲೇಜಲ್ಲಿ ಆಡಿದ್ದಲ್ಲ ಫ್ರೆಂಡ್ಸ್. ಇವೆಲ್ಲ ಸ್ಟೇಟ್ ಲೆವೆಲ್ ಇರಬೇಕು. ಯಾವುದೋ ಒಂದು ಸ್ಪೋರ್ಟ್ಸ್ ಕೋಟಾ ಇರಲಿ, ಸ್ಟೇಟ್ ಲೆವೆಲ್ ಇರಬೇಕು. ಅದಕ್ಕೆ ಸಪ್ರೇಟಾಗಿ ಒಂದು PDF ಇರುತ್ತೆ ಫ್ರೆಂಡ್ಸ್. ಒಂದು KA ಅವ್ರು ಬಿಡ್ತಾರೆ. ರಿಸಲ್ಟ್ ಆಗಿದ ತಕ್ಷಣ ಸ್ಪೋರ್ಟ್ಸ್ ಕೋಟಾದವ್ರು ಏನೇನು ಇರ್ತಾವಲ್ಲ ಅವ್ರದ್ದೊಂದು ಸಪ್ರೇಟ್ ಒಂದು PDF ಮಾಡಿ ಬಿಡ್ತಾರೆ. ಏನೇನು ಡಾಕ್ಯುಮೆಂಟ್ಸ್ ಬೇಕು, ಯಾವ ಒಂದು ಲೆವೆಲಲ್ಲಿ ಗೆದ್ದಿದ್ರೆ ನಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಅನ್ನೋದನ್ನು ಬಿಡ್ತಾರೆ. ಸೊ ಹಂಗಾಗಿ ಡಾಕ್ಯುಮೆಂಟ್ಸನ್ನು ನೀವು KA ಅಪ್ಲಿಕೇಶನ್ ಹಾಕೋ ಮುಂದೆ ಏನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದಲ್ಲ ಅದೇ ಡಾಕ್ಯುಮೆಂಟ್ಸನ್ನು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಕೂಡ ಸಬ್ಮಿಟ್ ಮಾಡಬೇಕು. ನೀವು ಒಬ್ಬೊಬ್ಬರು ಅಪ್ಲಿಕೇಶನ್ ಹಾಕೋ ಮುಂದೆ KCET ಅಪ್ಲಿಕೇಶನ್ ಹಾಕೋ ಮುಂದೆ ಯಾವುದೇ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿರಲ್ಲ. ನಾರ್ಮಲ್ ಡಾಕ್ಯುಮೆಂಟ್ಸ್ನ ಎಲಿಜಿಬಿಲಿಟಿನ ನೋ ಅಂತ ಕೊಟ್ಟಿರ್ತೀರ. ಬಟ್ ಅಲ್ಲಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನಾನು ಎಲಿಜಿಬಿಲಿಟಿ ಇವೆಲ್ಲ ಇದೆ ಅಂತ ತೊಗೊಂಡು ಹೋಗ್ತೀರಾ, ಆವಾಗ ತೊಗೊಳಂಗಿಲ್ಲ ಫ್ರೆಂಡ್ಸ್. ಯಾಕಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನೀವು ಒಂದು KCET ಅಪ್ಲಿಕೇಶನಲ್ಲಿ ಏನು ಹಾಕಿರ್ತಲ್ಲ ಅವೇ ಡಾಕ್ಯುಮೆಂಟ್ಸನ್ನು ಇವ್ರ ಮತ್ತೆ ರೀಚೆಕ್ ಮಾಡಿ ಮತ್ತೆ ಒಂದು KA ಅವ್ರಿಗೆ ಕಳಿಸ್ತಾರೆ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್? ಒಂದು PUC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಮೀನ್ಸ್ ಅಂದರೆ ಸೆಕೆಂಡ್ PUC ನೀವೇನು ಬರ್ತಿದ್ರಲ್ಲ, ಈಗ ರಿಸಲ್ಟ್ ಬಂದಿದೆ, KCET ರಿಸಲ್ಟ್ ಬರುತ್ತೆ. KCET ರಿಸಲ್ಟ್ ಬಂದ ತಕ್ಷಣ ಒಂದು ಸ್ವಲ್ಪ ದಿನದಲ್ಲಿ ನಿಮಗೆ ಮಾರ್ಕ್ಸ್ ಕಾರ್ಡನ್ನು ಕೊಡ್ತಾರೆ. ಅದು ಕೂಡ ಒರಿಜಿನಲ್ ತೊಗೊಂಡೋಗಿ ಫ್ರೆಂಡ್ಸ್. ಒರಿಜಿನಲ್ ತೊಗೊಂಡೋಗಿ ಅಲ್ಲಿ ಕೊಡಬೇಕಾಗುತ್ತೆ. ಮತ್ತು ಪ್ಲಸ್ ಜೆರಾಕ್ಸ್ ಕೂಡ ತೊಗೊಂಡು ಮಾಡಿಸ್ಕೊಂಡ್ಬಿಟ್ಟಿರಿ. ಹೋಯ್ತು, ಇದು ಬೇಡ. ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಬೇಕಾಗಿರೋ ದಾಖಲೆಗಳು ಏನೇನು, ಅವು ಒರಿಜಿನಲ್ ಎಷ್ಟು ಬೇಕು, ಮತ್ತು ಒರಿಜಿನಲ್ ಯಾವ ಡಾಕ್ಯುಮೆಂಟ್ಸ್ ಬೇಕು, ಅದರಲ್ಲಿ ಜೆರಾಕ್ಸ್ ಎಷ್ಟು ಬೇಕು, ಜೆರಾಕ್ಸ್ ಎಷ್ಟು ಸೆಟ್ ಬೇಕು. ಓಕೆನಾ ಫ್ರೆಂಡ್ಸ್? ಎಲ್ಲ ಡಾಕ್ಯುಮೆಂಟ್ಸ್, ಒರಿಜಿನಲ್ ಡಾಕ್ಯುಮೆಂಟ್ಸನ್ನ ಎಷ್ಟು ಡಾಕ್ಯುಮೆಂಟ್ಸ್ ಬೇಕು, ಮತ್ತು ಜೆರಾಕ್ಸ್ ಎಷ್ಟು ಸೆಟ್ ಬೇಕು, ಮತ್ತು ಎಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಸ್ತಾರೆ ಅನ್ನೋದು ಪ್ರತಿಯೊಂದು ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಫಸ್ಟ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನೇನು ಬೇಕಿದೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಪಾಯಿಂಟ್ ವೈಸ್ ಹೇಳ್ಕೊತ ಹೋಗ್ತೀನಿ, ನೀವು ಎಲ್ಲ ಪ್ರತಿಯೊಂದು ನೋಟ್ ಮಾಡ್ಕೊಂಬಿಡಿ ಫ್ರೆಂಡ್ಸ್. ಓಕೆನಾ? ಡಾಕ್ಯುಮೆಂಟ್ 1, ನಿಮ್ಮದು ಒರಿಜಿನಲ್ KCET ಅಪ್ಲಿಕೇಶನ್ ಫಾರ್ಮ್. ಅಂದರೆ ನೀವು KCET ಹಾಕೋ ಮುಂದೆ, ಅಪ್ಲಿಕೇಶನ್ ಹಾಕೋ ಮುಂದೆ, ನಾನು ಈ ಒಂದು KCET ಎಕ್ಸಾಮ್ ಬರೀತೀನಿ ಅಂತಂದು ಹಾಕೋ ಮುಂದೆ ಅಪ್ಲಿಕೇಶನ್ ಫಾರ್ಮ್ ಇರುತ್ತಲ್ಲ ಫ್ರೆಂಡ್ಸ್, ಅದು ಅಪ್ಲಿಕೇಶನ್ ಫಾರ್ಮ್ ಒರಿಜಿನಲ್ ಬೇಕು. ಅದ್ರ ಜೊತೆ ಮೇನ್ ಇಂಪಾರ್ಟೆಂಟ್ ಫ್ರೆಂಡ್ಸ್, ಪ್ರತಿಯೊಂದು ಡಾಕ್ಯುಮೆಂಟ್ಸ್ ನಾ ಹೇಳೋವನ್ನ ಪ್ರತಿಯೊಂದು ಅಟ್ಯಾಚ್ಡ್ ಆಗಿರಬೇಕು. ಕಾಲೇಜಿಂದ PUC ಮಾರ್ಕ್ಸ್ ಕಾರ್ಡ್ ಫ್ರೆಂಡ್ಸ್, ಸೆಕೆಂಡ್ PUC ಇದು ಕೂಡ ಡಾಕ್ಯುಮೆಂಟ್ಸ್, ಒಂದು ಡಾಕ್ಯುಮೆಂಟ್ಸ್ ಬಿಡೋದು ಎಲ್ಲರಿಗೂ ಅಟ್ಯಾಚ್ಡ್ ಮಾಡಿಸ್ಬೇಕು ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್? ಸೊ ಒರಿಜಿನಲ್ ಡಾಕ್ಯುಮೆಂಟ್ಸು ಫಸ್ಟ್ ಒಂದು ಬಂದು ಒರಿಜಿನಲ್ KCET ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್. ನೀವು ಅಪ್ಲಿಕೇಶನ್ ಹಾಕೋ ಮುಂದೆ ಒಂದು ಸೈಬರ್ ಸೆಂಟರ್ ಏನು ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿರ್ತಾರಲ್ಲ ಆ ಒಂದು ಮೊದಲನೇದಾಗಿ ಅದು ಒರಿಜಿನಲ್ ಇರಬೇಕು ಫ್ರೆಂಡ್ಸ್. ಅದ್ರ ಮೇಲೆ ವಿತ್ ಅಟ್ಯಾಚ್ಡ್ ಪ್ರಿನ್ಸಿಪಲ್ ಇರಬೇಕು. ಫಸ್ಟ್ ಡಾಕ್ಯುಮೆಂಟ್ KCET ಅಪ್ಲಿಕೇಶನ್ ಫಾರ್ಮ್. ಸೆಕೆಂಡ್, ಇದೊಂದು ನರ್ಸರಿಯಾಗಿ ತೊಗೊಂಡೋಗಿ ಫ್ರೆಂಡ್ಸ್, ಇಲ್ಲ ಅಂದ್ರಿಲ್ಲ. ಸ್ಟ್ಯಾಂಪ್ ಸೈಜ್ ಫೋಟೋಸ್ ಮತ್ತು ಪಾಸ್ಪೋರ್ಟ್ ಏನು ಬೇಕಾಗಿಲ್ಲ ಫ್ರೆಂಡ್ಸ್. ಸ್ಟ್ಯಾಂಪ್ ಸೈಜ್ ಫೋಟೋಸ್ 3 ತೊಗೊಂಡೋಗಿ ಸಾಕು, ಎಕ್ಸ್ಟ್ರಾ ಇರಲಿ ಅಂತ. ಸೊ ಮಾರ್ಕ್ಸ್ ಕಾರ್ಡ್ SLC ಒರಿಜಿನಲ್ ತೊಗೊಂಡೋಗಿ ಫ್ರೆಂಡ್ಸ್. ಯಾಕಂದರೆ ಅಪ್ಲೋಡ್ ಮಾಡೋ ಮುಂದೆ ಕಂಪಲ್ಸರಿ ಎಲ್ಲರೂ ಒರಿಜಿನಲ್ ಕೇಳ್ತಾರೆ. ಅದನ್ನು ಆದಮೇಲೆ ಒಂದು ಡಿಪಾರ್ಟ್ಮೆಂಟಿಗೆ KA ಡಿಪಾರ್ಟ್ಮೆಂಟ್ ಕಳ್ಸೋ ಮುಂದೆ ಜೆರಾಕ್ಸ್ ಕೇಳ್ತಾರೆ. ಸೊ ಹಂಗಾಗಿ ಅವು ಎಷ್ಟು ಸೆಟ್ ಬೇಕಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಒರಿಜಿನಲ್ ಮಾರ್ಕ್ಸ್ ಕಾರ್ಡು, ಫಸ್ಟ್ ಅಪ್ಲಿಕೇಶನ್ ಫಾರ್ಮು KCET, ಸೆಕೆಂಡ್ SLC ಮಾರ್ಕ್ಸ್ ಕಾರ್ಡು, ಥರ್ಡ್ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡು. ನಿಮ್ಮೊಂದು ರಿಸಲ್ಟ್ ಬಂದಿದೆಲ್ಲ ಫ್ರೆಂಡ್ಸ್, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ತೊಗೊಂಡೋಗಿ ಫ್ರೆಂಡ್ಸ್. ಅದು ಒರಿಜಿನಲ್ ಇರಲಿ, ಒರಿಜಿನಲ್ ಪ್ಲಸ್ ಜೆರಾಕ್ಸ್ ಇರಲಿ ಫ್ರೆಂಡ್ಸ್. ಯಾಕಂದರೆ ಅಪ್ಲೋಡ್ ಮಾಡೋ ಮುಂದೆ ಕಂಪಲ್ಸರಿ ಯಾವುದೇ ಒಂದು ಜಾಬ್ ಇರಲಿ, ಯಾವುದೇ ಒಂದು ಕಾಲೇಜಲ್ಲಿ ಅಡ್ಮಿಷನ್ ಇರಲಿ, ಮೊದಲನೇದಾಗಿ ಒರಿಜಿನಲ್ ಡಾಕ್ಯುಮೆಂಟ್ಸೇ ಬೇಕು ಫ್ರೆಂಡ್ಸ್. ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಅವ್ರು ನೋಡಿ ಸ್ಕ್ಯಾನ್ ಮಾಡ್ಕೊಳ್ತಾರೆ. ಆಮೇಲೆ ಉಳ್ಕಿದ್ದನ್ನೆಲ್ಲನ ಡಾಕ್ಯುಮೆಂಟ್ ಅಂತಂದು
ಕನ್ಸಲ್ಟ್ ಮಾಡಿ ಅದ್ರ ಮೇಲೆ ಸೈನ್ ಮಾಡ್ಕೊಂಡು ಅವ್ರು ಡಿಪಾರ್ಟ್ಮೆಂಟ್ ಕಳಿಸ್ತಾರೆ ಫ್ರೆಂಡ್ಸ್. ಸೊ ಒರಿಜಿನಲ್ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡು ಥರ್ಡ್ ಅಂತ ಆಯ್ತು ಫ್ರೆಂಡ್ಸ್. ನೆಕ್ಸ್ಟು ಫಿಫ್ತ್ ಮಂತ್ ಏನಂದ್ರೆ ಫ್ರೆಂಡ್ಸ್, ಕನ್ನಡ ಮೀಡಿಯಮ್. ಒಬ್ಬೊಬ್ರು ಕನ್ನಡ ಮೀಡಿಯಮಲ್ಲಿ ಓದಿರ್ತಾರೆ ಫ್ರೆಂಡ್ಸ್, 1 to 10th ಫಸ್ಟ್ PUC ಸೆಕೆಂಡ್ PUC. ಸೊ ಮಿನಿಮಮ್ 10 years ಕನ್ನಡ ಮೀಡಿಯಮ್ ಇರಬೇಕು ಫ್ರೆಂಡ್ಸ್. ಸೊ ಕನ್ನಡ ಮೀಡಿಯಮಲ್ಲಿ ಕಾಲೇಜಿಂದ ಬರ್ಸ್ಕೊಂಡೋಗಿ ಅದನ್ನು ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಅಪ್ಲೋಡ್ ಮಾಡ್ಬೋದು ಫ್ರೆಂಡ್ಸ್. ಅಲ್ಲಿ ಅವರೆಲ್ಲ ತೊಗೊತಾರೆ. ಒರಿಜಿನಲ್ ಡಾಕ್ಯುಮೆಂಟ್ ಅಟಾಸ್ಟೆಡ್ ಇರಬೇಕು. ಅಟಾಸ್ಟೆಡ್ ಅಂದರೆ ಒಂದು BO ಆಫೀಸಿಂದ ಅಟಾಸ್ಟೆಡ್ ಇರಬೇಕು. ಆಮೇಲೆ ಅದನ್ನು ಒಂದು ಜೆರಾಕ್ಸನ್ನು ತೊಗೊಂಡೋಗಿ ಮತ್ತೆ ನೀವು ಒಂದು ನಿಮ್ಮ ಕಾಲೇಜಲ್ಲಿ ಅಟಾಸ್ಟೆಡ್ ಮಾಡಿಸ್ಬೇಕು ಫ್ರೆಂಡ್ಸ್, ಕನ್ನಡ ಮೀಡಿಯಮ್. ಮತ್ತು 6ನೇದು ರೂರಲ್ ಸರ್ಟಿಫಿಕೇಟು. ನೀವೊಂದು ಗ್ರಾಮೀಣ ಪ್ರದೇಶ ಅಂದರೆ ಇವಾಗ ಸಿಟಿ ಬಂದು ಯಾವುದಂದ್ರೆ ಬೆಂಗಳೂರು ಬಂದು ರೂರಲ್ ಬರಲ್ಲ ಫ್ರೆಂಡ್ಸ್, ಅದು ಸಪ್ರೇಟ್ ಇರುತ್ತೆ. ಬೆಂಗಳೂರು ರೂರಲ್ ಅಂತ ಸಪ್ರೇಟ್ ಇರುತ್ತೆ ಫ್ರೆಂಡ್ಸ್. ಸೊ ಸ್ವಲ್ಪ ಸಣ್ಣ ಹಳ್ಳಿಗಳು ಇರ್ತಾವಲ್ಲ, ಅವೆಲ್ಲ ರೂರಲ್ ಆಗ್ತವೆ. ರೂರಲ್ ಸರ್ಟಿಫಿಕೇಟು ವಿತ್ ಅಟಾಸ್ಟೆಡ್ ಪ್ರಿನ್ಸಿಪಲ್. ಓಕೆನಾ ಫ್ರೆಂಡ್ಸ್? 6ನೇದಾಯಿತು. 7ನೇದು ಸ್ಟಡಿ ಸರ್ಟಿಫಿಕೇಟ್ ಫ್ರೆಂಡ್ಸ್. ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸ್ಟಡಿ ಸರ್ಟಿಫಿಕೇಟು ಅದು ಅಟಾಸ್ಟೆಡ್ ಕಾಲೇಜಿಂದ ಇರಬೇಕು ಮತ್ತು BO ಆಫೀಸಲ್ಲಿ ನೀವು ಮಾಡಿಸಿರ್ಬೇಕು. ಸೊ 8ನೇದು ಫ್ರೆಂಡ್ಸ್, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು. ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ವಾಲಿಡ್ ಇರಬೇಕು. ಎಷ್ಟುವರೆಗೂ ವಾಲಿಡ್ ಇರಬೇಕಂದ್ರೆ ಈ ಒಂದು ನಿಮ್ಮದು ಕಾಲೇಜಲ್ಲಿ ಅಡ್ಮಿಷನ್ ಆಗೋವರೆಗೂ ವಾಲಿಡ್ ಇರಬೇಕು ಫ್ರೆಂಡ್ಸ್. ಅದ್ರಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗೋವರೆಗೂ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಆಗಿದ ನಂತರ ಒಂದು ವೀಕಲ್ಲಿ ನಿಮಗೆ ಇದಾಯಿತು, ವ್ಯಾಲಿಡ್ ಮುಗೀತು ಅಂತಂದರೆ ಅವಾಗೆ ನಿಮಗೆ ಮತ್ತೆ ನೀವು ಇಲ್ಲಿಂದ KE ಹೋಗಿ, KE ಅಂದರೆ ಕರ್ನಾಟಕ ಗವರ್ನಮೆಂಟ್ ಆಫ್ ಇಂಡಿಯಾ ಅಲ್ಲಿ ಬೆಂಗಳೂರಲ್ಲಿ ಇರುತ್ತೆ ಫ್ರೆಂಡ್ಸ್, ಅಲ್ಲಿ ಹೋಗಿ ಮತ್ತೆ ನಿಮ್ಮನ್ನ ಒಂದು ಅಪ್ಲಿಕೇಶನ್ ಹಾಕಿದ್ದನ್ನು ಒರಿಜಿನಲ್ ಡಾಕ್ಯುಮೆಂಟ್ ತೊಗೊಂಡಾಗ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಹಂಗಾಗಿ ಎಲ್ಲ ವಾಲಿಡ್ ಇರಬೇಕು. ಯಾವುದೇ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋಕೆ ಹೋಗ್ತಿರಲ್ಲ, ವಾಲಿಡ್ ಇದ್ದರೆ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದ್ಮೇಲೆ ನಿಮಗೆ ರಿಸಲ್ಟ್ ತಿಳಿಸ್ತಾರೆ. ಯಾಕಂದರೆ ಎಷ್ಟು ಜನ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೆಕ್ಟ್ ಇದೆ ಡಾಕ್ಯುಮೆಂಟ್ಸ್ನ, ಮತ್ತು ಎಷ್ಟು ಜನ ಎಕ್ಸ್ಪೈರ್ ಆಗಿದೆ ಕ್ಯಾಸ್ಟ್ ಇನ್ಕಮ್ ಅಂತಂದು ತೋರಿಸ್ತಾರೆ. ಅದು ಎಷ್ಟೊಂದು ದೊಡ್ಡ ಒಂದು ಇಡೀ ನಮ್ಮ ಕರ್ನಾಟಕ ಒಂದೇ ಸಲ ಅಪ್ಲೋಡ್ ಮಾಡ್ತಾರೆ ಫ್ರೆಂಡ್ಸ್. ಸೊ ಅಪ್ಲೋಡ್ ಮಾಡಿದಾಗ ಅಂದರೆ ಒಂದು 2-3 ಲಕ್ಷ ಜನ ಇರ್ತಾರೆ. ಅದರಲ್ಲಿ ಎಷ್ಟೊಂದು ಜನ ನಾನು ನೋಡಿದಲ್ಲ, ಪ್ರತಿ ವರ್ಷ ನೋಡ್ತೀನಿ, ಎಷ್ಟೊಂದು ಜನದ್ದು ಎಲ್ಲ ಇನ್ವಾಲಿಡ್ ಅಂತ ತೋರಿಸ್ತಾರೆ. ಅದೇನು ನೋಡ್ತಾರೆ ಇಲ್ಲ ಗೊತ್ತಾಗಿಲ್ಲ. 5 ವರ್ಷಕ್ಕೆ ಒಂದು ಸಲ ರಿನ್ಯೂವಲ್ ಮಾಡಬೇಕು. ಸೊ ಯಾರು ರಿನ್ಯೂವಲ್ಲೇ ಮಾಡಿರಲ್ಲ, ಎಲ್ಲೋ ಹಂಗೆ ಇರ್ತವೆ. ಅದು ಹೆಂಗೆ ಕನ್ಸಲ್ಟ್ ಮಾಡ್ತಾರೋ ಏನೋ ಗೊತ್ತೇ ಇಲ್ಲ KE ಅವರು. ಸೊ ವಾಲಿಡ್ ಇದ್ದರೆ ನಿಮ್ಗೆ ಒಳ್ಳೆಯದು. ಪ್ರತಿಯೊಬ್ಬರು ಚೆಕ್ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನಿಮ್ಮೊಂದು ಕ್ಯಾಸ್ಟ್ ಇನ್ಕಮ್ ವಾಲಿಡ್ ಇದೆಯಾ ಇಲ್ಲ ಅಂತ. ವಾಲಿಡ್ ಇದ್ದಿದ್ದು ಒರಿಜಿನಲ್ ತೊಗೊಂಡೋಗಿ ಅದನ್ನು ಜೆರಾಕ್ಸ್ ಮಾಡಿಸಿ ಅಟಾಸ್ಟೆಡ್ ಮಾಡಿಸಿ. ಹೈದರಾಬಾದ್ ಕರ್ನಾಟಕ. ಸೊ ಯಾರಿಗೆ ಹೈದರಾಬಾದ್ ಕರ್ನಾಟಕ ಇದೆಯಲ್ಲ ಅದು ಕೂಡ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ಒಂದು ಹೈದರಾಬಾದ್ ಕರ್ನಾಟಕ ಬರೋರಿದ್ದರೆ ಕಂಪಲ್ಸರಿ ಮಾಡಿಸ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಇದೆ ಹೈದರಾಬಾದ್ ಕರ್ನಾಟಕ. ಅದ್ರ ಮೇಲೆ ಎಷ್ಟೊಂದು ಸೀಟ್ಸ್ ಇಟ್ಟಿದ್ದಾರೆ. ಒಂದು 5 ಡಿಸ್ಟ್ರಿಕ್ವರೆಗೆ ಬರುತ್ತೆ ಹೈದರಾಬಾದ್ ಕರ್ನಾಟಕ. ಆ ಒಂದು ಪ್ರಾಂತ್ಯದಲ್ಲಿ ಇರೋರು ಎಲ್ಲರೂ ಪ್ರತಿಯೊಬ್ಬರು ಮಾಡಿಸ್ಕೊಳ್ಳಿ. ಹೈದರಾಬಾದ್ ಕರ್ನಾಟಕ ತುಂಬ ಇಂಪಾರ್ಟೆಂಟ್ ಇದೆ, ಅದನ್ನು ಅಟಾಸ್ಟೆಡ್ ಮಾಡಿಸ್ಬೇಕು ಪ್ರಿನ್ಸಿಪಲ್ ಕಡೆಯಿಂದ. ಸೊ ಹೈದರಾಬಾದ್ ಕರ್ನಾಟಕ ಅಂದರೆ ಆಧಾರ್ ಕಾರ್ಡ್ ಕಂಪಲ್ಸರಿ. ಆಧಾರ್ ಕಾರ್ಡ್ ಮಾತ್ರ ಮರೆಯೋಕೋಬೇಡಿ. ಆಧಾರ್ ಕಾರ್ಡ್ ಕೇಳಲ್ಲ, ಕಾಮನ್ ಐತಲ್ಲ ಅಂತಂದು ಬಿಡೋಕೋಬೇಡಿ ಫ್ರೆಂಡ್ಸ್. ಆಧಾರ್ ಕಾರ್ಡ್ ಇಂಪಾರ್ಟೆಂಟ್, ಅದನ್ನು ಜೆರಾಕ್ಸ್ ಮಾಡಿಸಿ ಅಟಾಸ್ಟೆಡ್ ಮಾಡಿಸ್ಬೇಕು. ಆಮೇಲೆ ಬ್ಯಾಂಕ್ ಪಾಸ್ಬುಕ್, ನಿಮ್ಮದೇ ಬ್ಯಾಂಕ್ ಪಾಸ್ಬುಕ್, ನಿಮ್ಮದು ಪೇರೆಂಟ್ಸ್ ಏನು ಬೇಕಾಗಿಲ್ಲ. ಸೊ ನಿಮ್ಮದೇ ಒಂದು ಬ್ಯಾಂಕ್ ಪಾಸ್ಬುಕ್ ಇದೆ ಸಾಕು. ನಿಮ್ಮದು ಬ್ಯಾಂಕ್ ಪಾಸ್ಬುಕ್ ಅದನ್ನು ಅಟಾಸ್ಟೆಡ್ ಮಾಡಿಸ್ಬೇಕಾದ್ರೆ ಜೆರಾಕ್ಸ್ ಮಾಡಿಸಿ ಅಟಾಸ್ಟೆಡ್ ಮಾಡಿಸಿ ಒರಿಜಿನಲ್ ಒಂದು ತೊಗೊಂಡೋಗಿ. ಆಮೇಲೆ ಇಲ್ಲಿಗೆ 11 ಡಾಕ್ಯುಮೆಂಟ್ಸ್ ಆಯಿತು ಫ್ರೆಂಡ್ಸ್. ಇವೆಲ್ಲ ಒರಿಜಿನಲ್, ಕಂಪಲ್ಸರಿ ಒರಿಜಿನಲ್ ಬೇಕು. ಅಲ್ಲಿ ನೀವು ಒರಿಜಿನಲ್ ತೊಗೊಂಡೋಗಿಲ್ಲ, ಜೆರಾಕ್ಸ್ ತೊಗೊಂಡೋಗಿರ ಅಂದರೆ ತುಂಬ ಕಷ್ಟ ಆಗುತ್ತೆ. ನೀವು ತುಂಬ ದೂರದಿಂದ ಬಂದಿರ್ತೀರಾ, ನೀವು ಮತ್ತೆ ರಿವರ್ಸ್ ಅಡ್ಡಾಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ಅದು ಆದಷ್ಟು ಎಲ್ಲವೂ ಏನೇನಿದಾವಲ್ಲ ನಿಮ್ಮದು ಡಾಕ್ಯುಮೆಂಟ್ಸ್ ಏನೇನಿದಾವಲ್ಲ ಪ್ರತಿಯೊಂದು ಒರಿಜಿನಲ್ ತೊಗೊಂಡೋಗಿ ಟ್ರೈ ಮಾಡಿ. ಒರಿಜಿನಲ್ ಇಟ್ಟು ಪ್ಲಸ್ ಜೆರಾಕ್ಸ್ ಇಟ್ಟು. ಸೊ ಇದರಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸೈಡ್ ಸೆಂಡ್ ಮಾಡಬೇಕಂದ್ರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಒಂದು ಸೈಡ್ ಇಟ್ಕೊಂಬಿಡಿ. ಸೆಟ್ಸ್ ಎಷ್ಟು ಜೆರಾಕ್ಸ್ ಸೆಟ್ ಇರಬೇಕಂದ್ರೆ 3 ಸೆಟ್ ಜೆರಾಕ್ಸ್ ಸೆಟ್ ಇರಬೇಕು. ನಾನು ಏನೇ ಹೇಳಿದ್ನಲ್ಲ, ಟೋಟಲ್ 11 ಡಾಕ್ಯುಮೆಂಟ್ಸ್ ಹೇಳಿದ್ದೀನಿ. 11 ಡಾಕ್ಯುಮೆಂಟ್ಸನ್ನು ಒರಿಜಿನಲ್ಲು ಒಂದು ಸೈಡ್ ಇಟ್ಕೊಂಬಿಡಿ. ಅದರದ್ದೇ ಒರಿಜಿನಲ್ ಜೆರಾಕ್ಸ್ 3 ಸೆಟ್ ಕಂಪಲ್ಸರಿ 3 ಸೆಟ್ ಕೇಳ್ತಾರೆ. ಅಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋದಾಗ KE ಅಥಾರಿಟಿ ಅವರು 3 ಸೆಟ್ ಜೆರಾಕ್ಸ್ ಕೇಳ್ತಾರೆ. ಎಲ್ಲ ಕಡೆನೂ ಪ್ರಿನ್ಸಿಪಲ್ ಅಟಾಸ್ಟೆಡ್ ಇರಲೇಬೇಕು ಫ್ರೆಂಡ್ಸ್. ಪ್ರಿನ್ಸಿಪಲ್ ಅಟಾಸ್ಟೆಡ್ ಇಲ್ಲ ಅಂದರೆ ತೊಗೊಳಂಗಿಲ್ಲ ಅವರು. ಅವ್ರು ಹೆಂಗೆ ಕನ್ಸರ್ನ್ ಮಾಡ್ತಾರೆ, ಯಾವಾಗಿಂದು ಅಂತ ಹೇಳ್ತಾರೆ. ಅದು ಡೇಟ್ ಇದ್ದರೂ ಕೂಡ ನೀವು ಯಾಕೆ ಅಟಾಸ್ಟೆಡ್ ಮಾಡ್ತೀವಿ, ನೀವು ಓದಿರಾ ಇಲ್ಲ ಅಂತ ಕೇಳ್ತಾರೆ. ಸೊ ಹಂಗಾಗಿ ಅಟಾಸ್ಟೆಡ್ ಮಾಡಿಸ್ಬಿಡಿ. ನಿಮ್ಗೆ ಈಸಿಯಾಗಿ ಅಲ್ಲಿ ನಿಮ್ಮ ಕಾಲೇಜಲ್ಲಿ ಏನು ಅಮೌಂಟ್ ಕೂಡ ಕೇಳಲ್ಲ. ಒಂದು ಪ್ರಿನ್ಸಿಪಲ್ ಇದ್ದರೆ ಸಾಕು, ಈಸಿಯಾಗಿ ಮಾಡ್ತಾರೆ. ಅಲ್ಲಿ ಯಾವ ಕಾಲೇಜಲ್ಲಿ ಅಮೌಂಟ್ ಕೇಳಂಗೇ ಇಲ್ಲ ಅಟಾಸ್ಟೆಡ್ ಮಾಡ್ಸೋಕ್ಕೆ. ಬರೀ ಒಂದು ಸೀಲು, ಸಿಗ್ನೇಚರ್ ಪ್ರಿನ್ಸಿಪಲ್ ಕಡೆಯಿಂದ PUC ಇಂದು. ಓಕೆನಾ ಫ್ರೆಂಡ್ಸ್? ಅಂದರೆ ನೀವು 10th ಕೂಡ ಮಾಡಿಸ್ಬೋದು. 10th ಕೂಡ ಗ್ರೀನ್ ಪೆನ್ ಇರುತ್ತೆ. ಸೊ 10th ಪ್ರಿನ್ಸಿಪಲ್ ಕಡೆಯಿಂದ ಕೂಡ ಮಾಡಿಸ್ಬೋದು. ನೀವು ಅವ್ರ ಕಡೆ ಹೋಗಿ ನಿಮ್ದು ಏನೇನು ಡಾಕ್ಯುಮೆಂಟ್ಸ್ ಇದಾವೆ ಎಲ್ಲ ಡಾಕ್ಯುಮೆಂಟ್ಸ್ನ ಅಟಾಚ್ಡ್ ಮಾಡಿಸ್ಬಿಡಿ.
ಓಕೆನಾ ಫ್ರೆಂಡ್ಸ್? ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡೋಗಿ ನಿಮ್ಮ ಒಂದು 10th ಮಾತ್ರ, ನೀವು ಮತ್ತೆ 7th ಬೇರೆ ಕಡೆ ಓದಿನಿ ಅಂತಂದ್ರೆ ಹೋಗಲ್ಲ. ಅವ್ರ ಕಡೆ ಗ್ರೀನ್ ಪೆನ್ ಇರಲ್ಲ, ಅವ್ರಿಗೆ ಆ ಒಂದು ಎಲಿಜಿಬಿಲಿಟಿ ಇರಲ್ಲ ಗ್ರೀನ್ ಪೆನ್ನಿಂದ ಸೈನ್ ಮಾಡೋದು. ಸೊ ಹಂಗಾಗಿ ನಿಮ್ಮ ಪ್ರಿನ್ಸಿಪಲ್ ಅಥವಾ 10th ಅಥವಾ PUC ಅವ್ರ ಹತ್ರ ಹೋಗಿ ಸೈನ್ ಈಸಿಯಾಗಿ ಮಾಡಿಕೊಡ್ತಾರೆ, ನಿಮಗೆ ಕೆಲಸ ಆಗುತ್ತೆ. ಸೊ ಎಲ್ಲ ಅಟ್ಯಾಚಲ್ಲಿ ಕಂಪಲ್ಸರಿ ಎಲ್ಲ ಹೋಗಿ ಅಟ್ಯಾಚಲ್ಲಿ ಮಾಡ್ತಾರೆ, ನೀವು ಹೋಗಿ ಮಾಡಿಸ್ಕೊಂಡು ಬಂದ್ಬಿಡಿ. ನಂತರ ಎಕ್ಸ್ಟ್ರಾ ಏನಾದರೂ ಡಾಕ್ಯುಮೆಂಟ್ಸ್ ಬೇಕಾದ್ರೆ ನಾನು ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಏನೇನು ಅಂತೀನಿ ಅಂದರೆ, ಒಂದು ಸ್ಟ್ಯಾಂಪ್ ಸೈಜ್ ಫೋಟೋ 3 ತೊಗೊಂಡೋಗಿ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸು ಇರಲಿ. ಸೊ ಫೋಟೋಸು, ಒಂದು ರೇಷನ್ ಕಾರ್ಡು ಜೆರಾಕ್ಸ್ ತೊಗೊಂಡೋಗಿ 3 ಇದ್ದರೆ ಮತ್ತೆ ಮನೆಯಲ್ಲಿ ಉಳಿತಾವೆ. ಸೊ ಮತ್ತು TC ಒಂದು ಮರೆಯೋಕೆ ಹೋಗಬೇಡಿ. ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಇದು ಕಂಪಲ್ಸರಿ ಬೇಕಾಗುತ್ತೆ. ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಕೇಳ್ರಿ. ಅದೇನಿಲ್ಲ, ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಇವಾಗ ಹೆಂಗಿದೆ ಅಂದರೆ PUC ಅವರು ಬರೆದು ಕೊಡ್ತಾರೆ, ಅದು ಗೌರ್ಮೆಂಟಿಂದ ಬರಲ್ಲ. ಒಬ್ಬೊಬ್ರಿಗೆ ಏನಾದರೂ CBSE ಬೇರೆ ಕಡೆ ಬರ್ಬೋದೇನೋ, ಒಂದು ಆಲ್ಮೋಸ್ಟ್ ಗೌರ್ಮೆಂಟ್ ಕಾಲೇಜ್, ಒಂದು ನಮ್ಮದು ಪ್ರೈವೇಟ್ ಕಾಲೇಜಸಲ್ಲಿ ನಾರ್ಮಲ್ ಆಗಿ ಬರದೇ ಕೊಡ್ತಾರೆ. ಗೌರ್ಮೆಂಟ್ ಕಡೆದೇ ಕರ್ನಾಟಕ ಬೋರ್ಡು ಅಂತಂದು ಅಲ್ಲಿ ಮೇಲೆ ಹೆಡ್ಡಿಂಗ್ ಮೇಲೆ ನಿಮ್ಗೆ ಬರ್ಕೊಡ್ತಾರೆ. ಸೊ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ತೊಗೊಂಡೋಗಿ ಅದನ್ನು ಅಟ್ಯಾಚೆಡ್ ಮಾಡಿಸ್ಬಿಡಿ. ಸೊ ಒರಿಜಿನಲ್ಲ ಒಂದು ಸೈಡ್ ಇಟ್ಕೊಂಬಿಡಿ. ಜಿರಾಕ್ಸ್ ಸೆಟ್ಟು ಕಂಪಲ್ಸರಿ 3 ಸೆಟ್ ಇರಬೇಕು. ನಾನು ಏನೇನು ಹೇಳಿದ್ನ ಡಾಕ್ಯುಮೆಂಟ್ಸ್ನ. ಮತ್ತು ನಿಮ್ಮದು ಸ್ಪೋರ್ಟ್ಸ್ ಕೋಡ್ ಇದ್ದರೆ ಸ್ಪೋರ್ಟ್ಸ್ ಕೋಡ್ ಆ್ಯಡ್ ಮಾಡ್ಕೊಂಬಿಡಿ, ಯಾಕಂದರೆ ನಾನು ಆಲ್ಮೋಸ್ಟ್ ಸ್ಪೋರ್ಟ್ಸ್ ಕೋಡ್ ಆ್ಯಡ್ ಮಾಡಿಲ್ಲ. ಸೊ ಹಂಗಾಗಿ ಸ್ಪೋರ್ಟ್ಸ್ ಕೋಡ್ ಜೆರಾಕ್ಸು, ನೀವು ಇವನ್ನೆಲ್ಲ KEದಲ್ಲಿ ಏನು ಅಪ್ಲೋಡ್ ಮಾಡಿದ್ರಲ್ಲ ಇವನ್ನೇ ನೀವು ನೆಕ್ಸ್ಟ್ ತೊಗೊಂಡೋಗಿ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಬೇಕಾಗತ್ತೆ. ಅಂದರೆ ನೀವು ನಾನು ಒಂದು ಅಪ್ಲಿಕೇಶನ್ ಫಾರ್ಮಲ್ಲಿ ಇವೆಲ್ಲ ಡಾಕ್ಯುಮೆಂಟ್ಸ್ ಮೆನ್ಷನ್ ಮಾಡಿಲ್ಲ, ಬಟ್ ಇದರಲ್ಲಿ ನನಗೆ ಇವಾಗ ಗೊತ್ತಾಗಿದೆ ಅಪ್ಲೋಡ್ ಮಾಡ್ತೀನಿ ಅಂದರೆ ತೊಗೊಳಂಗಿಲ್ಲ. ಇದೇ ನಾನು ಸ್ವತಃ ಮಾಡಿಸ್ಕೊಂಬಂದಿನಿ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂದೇ ಮಾಡಿಸ್ಕೊಂಡಿದ್ದೆ. ಸೊ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಅಲ್ಲ, ನಾವು ಸೇಮ್ ಇದೇ ಥರ KCD ಪ್ರಾಸೆಸ್ ಮಾಡಿದ್ದೀವಲ್ಲ. ಸೊ ಹಂಗಾಗಿ ಅವರು ಬೇರೆಯವರು ಹೇಳೋ ಥರ ತಿಳ್ಕೊಂಡು ಹೇಳೋದಕ್ಕಿಂತ ನಾವು ಸ್ವಂತ ಮಾಡಿದ್ದೇ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಹಂಗಾಗಿ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ಪ್ಲೇಸ್ ಅಟ್ಯಾಚ್ಡ್ ಮಾಡಿಸ್ಕೊಂಡೋಗಿ KE ಅಪ್ಲಿಕೇಶನ್ ಫಾರ್ಮಲ್ಲಿ ಏನು ಅಪ್ಲೋಡ್ ಮಾಡಿದಿಲ್ಲ, ಒಂದು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ, ಅದರಲ್ಲಿ ಸೆಕೆಂಡ್ ಪೇಜಲ್ಲಿ ಇರುತ್ತೆ ನೋಡಿ, ನಿಮ್ಮೊಂದು ಎಲಿಜಿಬಿಲಿಟಿ ಏನೇನಿದೆ, ಏನೇನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರೆ ಏನು ಎಲಿಜಿಬಿಲಿಟಿ ಇದೆ ನಿಮಗೆ, ಕನ್ನಡ ಮೀಡಿಯಂ ಬರುತ್ತಾ, ಹೈದರಾಬಾದ್ ಕನ್ನಡ ಬರುತ್ತಾ, ಸ್ಪೋರ್ಟ್ಸ್ ಕೂಡ ಬರುತ್ತಾ, ಇಲ್ಲಾಂದರೆ ಏನೇನು ಬರುತ್ತೆ ಎಲ್ಲ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಇದ್ದಿದ್ದು ಇದನ್ನು ತೊಗೊಂಡೋಗಿ, ಅಲ್ಲಿ ಇರ್ಲಾದನ್ನು ಇಲ್ಲಿ ತೊಗೊಂಡೋಗಿ ಅಪ್ಲೋಡ್ ಮಾಡ್ತೀನಿ ಅಂತ ತೊಗೊಳಂಗಿಲ್ಲ. ಹಾಗೆಯೇ ಕ್ಯಾಸ್ಟ್ ಇನ್ಕಮ್ ವ್ಯಾಲಿಡಿಟಿ ತೊಗೊಂಡೋಗಿ ಫ್ರೆಂಡ್ಸ್. ವ್ಯಾಲಿಡ್ ಇಲ್ಲ ಅಂದರೆ ಅವು ಮತ್ತೆ ನೀವು ಅಪ್ಲೋಡ್ ಮಾಡಿದರೂ ಕೂಡ ನಾಳೆ ಪ್ರಾಬ್ಲಮ್ ಆಗುತ್ತೆ. ಪ್ರಾಬ್ಲಮ್ ಆದರೆ ನೀವು ಮತ್ತೆ KE ಒಂದು ಆಫೀಸ್ಗೆ ಹೋಗ್ಬೇಕಾಗುತ್ತೆ. ಒಂದು ಬೆಂಗಳೂರಿಗೆ ಹೋಗಿ ನೀವು ಮತ್ತೆ ಇವನ್ನೆಲ್ಲ ಅದನ್ನು ಒಂದು ಕ್ಯಾಸ್ಟ್ ಇನ್ಕಮ್ ಅಪ್ಲಿಕೇಶನ್ ಹಾಕಿ ಅದನ್ನು ಒರಿಜಿನಲ್ ತೊಗೊಂಡು ಅಲ್ಲಿಗೆ ಹೋಗಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಕ್ಯಾಸ್ಟ್ ಇನ್ಕಮ್ ವ್ಯಾಲಿಡ್ ಇದ್ದಿದ್ದು ನೋಡ್ಕೊಳ್ಳಿ, ಅಲ್ಲಿ ಹೋಗೋ ತಪ್ಪುತ್ತೆ. ಮತ್ತು ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗ ಡೇಟ್ ಅನೌನ್ಸ್ಮೆಂಟ್ KE ಅವ್ರು ಮಾಡ್ತಾರೆ. ಸೊ ಪ್ರತಿದಿನ ನೀವು ಹೋಗಿ KE ವೆಬ್ಸೈಟಲ್ಲಿ ಚೆಕ್ ಮಾಡ್ತಾ ಇರಿ, ಅವ್ರು ಯಾರು ಅಪ್ಲೋಡ್ ಮಾಡ್ತಾರೆ ಇಲ್ಲ ನಿಮ್ಗೆ ಒಂದು ವಿಡಿಯೋ ತಿಳಿಸ್ತಾರೆ ಅಂತ ಒಂದು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ನೀವು ಪ್ರತಿದಿನವೂ KE ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡ್ತಾ ಇರಿ. ಸೊ ಇವತ್ತೇನು ಅಪ್ಡೇಟ್ ಬಂದಿದೆ, ಇವತ್ತು ಯಾವ ಡಾಕ್ಯುಮೆಂಟ್ ಬಿಟ್ಟಿದ್ದಾರೆ ಅಂತಂದು. ಸೊ ನಿಮ್ಗೆ ಅದು ಬೇಕಂದರೆ ನಾನು ಒಂದು ಶಾರ್ಟಲ್ಲಿ ತೋರಿಸ್ಕೊಡ್ತೀನಿ, ಶಾರ್ಟ್ ವಿಡಿಯೋದಲ್ಲಿ. ಹೆಂಗಂದರೆ KE ವೆಬ್ಸೈಟ್ಗೆ ಹೋಗಿ ಹೋಮ್ ಪೇಜ್ ಅಂತ ಹೊಡೀರಿ. ಹೋಮ್ ಪೇಜ್ ಹೊಡಿದ ಮೇಲೆ ಒಂದು ಇದು ಬರುತ್ತೆ. ಹೋಮ್ ಪೇಜಲ್ಲಿ ಮೇಲೆ ಒಂದು ಆಪ್ಷನ್ಸ್ ತೋರಿಸಿದೆ. ಆಪ್ಷನಲ್ಲಿ UG CET ಅಂತ ಒಂದು ಇರುತ್ತೆ, ಪ್ರಕಟಣೆ ಒಳಗೆ ಹೋಗಿ UG CET ಅಂತ ಇರುತ್ತೆ. ಅಲ್ಲಿ ಟೈಪ್ ಮಾಡಿದ್ರೆ ನಿಮ್ಗೆ UG CET ಅಷ್ಟೇ ತೋರಿಸುತ್ತೆ. ಇಲ್ಲಾಂದರೆ ನೀಟು ಮತ್ತು ಇನ್ನೊಂದು PG CET ಅಂತ, MCA ಅಂತ, PG ಅಂತೆ, ಅದು ಮತ್ತು BTech ಅಂತೆ, ಅಲ್ಲ MTech ಅಂತೆ, ಮತ್ತು B.Ed ಅಂತೆ, ಇವೆಲ್ಲವೂ ನಮ್ಮ ಕರ್ನಾಟಕ ಅಥಾರಿಟಿ ನಡೆಸುತ್ತಲ್ಲ. ಸೊ ಅವ್ರದ್ದೆಲ್ಲ ತೋರಿಸುತ್ತೆ, ಅದನ್ನೆಲ್ಲ ತೊಗೊಳಕ್ಕೆ ಹೋಗಬೇಡಿ. ಡೈರೆಕ್ಟ್ ನಮಗೇನು ನಾವು UG CET ಫಸ್ಟ್ ನಡೆಯುತ್ತೆ, ಸೆಕೆಂಡ್ ನೀಟ್ ನಡೆಯುತ್ತೆ. ಅಂದರೆ KCET ನಡೀತಾನೆ ನಾವು ಸೆಕೆಂಡ್ ರೌಂಡ್ ಹೋಗ್ತೀವಿ ಅನ್ನೋ ಅಷ್ಟರಲ್ಲಿ ನೀಟ್ ನಡೆಯುತ್ತೆ. ಫಸ್ಟ್ KCET, ನೀಟ್ ಆದಮೇಲೆ ಇವೆರಡು ಫುಲ್ ಕಂಪ್ಲೀಟ್ ಆಗಿದ್ಮೇಲೆ BSc ನರ್ಸಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ 3 ಥರ ನಡೀತಿದ್ವಿ. ಸೊ ಹಂಗೆ ಡೈಲಿ ಚೆಕ್ ಮಾಡ್ತಾ ಇರಿ KE ವೆಬ್ಸೈಟ್ನ. ಹಾಗೆ ನೀವು ಏನೇನು ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನೇನಲ್ಲ ಎಲ್ಲವನ್ನೂ ಒರಿಜಿನಲ್ ತೊಗೊಂಡೋಗಿ ಒಂದು 3 ಸೆಟ್ ಜೆರಾಕ್ಸ್ ತೆಗೆದಿರ್ಕೊಳ್ಳಿ. 3 ಸೆಟ್ ಕಂಪಲ್ಸರಿ ಬೇಕಾಗುತ್ತೆ. ಅವ್ರು 3 ಸೆಟ್ ಕೇಳ್ತಾರೆ. ಹೋದ ಸಲ ನಮಗೂ ಹಂಗೆ ಥರ ಕೇಳಿದ್ರು, 3 ಸೆಟ್ ಜೆರಾಕ್ಸ್ ಕೇಳಿದ್ರು. ಅದರಲ್ಲಿ ಒಂದು ಸ್ವಲ್ಪ ಸ್ಟಡಿ ಸರ್ಟಿಫಿಕೇಟ್ 2 ಜಾಸ್ತಿ ಇದ್ದು, ನಾವು ಒಂದು ಎಕ್ಸ್ಟ್ರಾ ಎಲ್ಲಿ ಅಂತ ತೊಗೊಂಡೋಗಿದ್ವಿ. ಸೊ ಅದನ್ನು ಹಂಗೆ ತೊಗೊಂಬಂದಿದ್ವಿ. ಆಮೇಲೆ ಎಲ್ಲ ಅಪ್ಲೋಡ್ ಮಾಡಿದ್ಮೇಲೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ನಿಮಗೆ ಕೊಡ್ತಾರೆ, ನೀವು ನೋಡ್ಕೊಂಬಿಡಿ ಫ್ರೆಂಡ್ಸ್. ಒರಿಜಿನಲ್ ಡಾಕ್ಯುಮೆಂಟ್ಸನ್ನ ನೀವು ರಿವರ್ಸ್ ತೊಗೊಂಬಂದ್ಬಿಡಿ, ಜೆರಾಕ್ಸ್ ಮಾತ್ರ ಅವ್ರು ಕೊಡ್ಬೇಕು ನೀವು. ಮತ್ತು ಒರಿಜಿನಲ್ ಡಾಕ್ಯುಮೆಂಟ್ಸ್ ಯಾವ ಬಿಟ್ಟು ಬರೋಕೆ ಹೋಗಬೇಡಿ. ಒಂದ್ಸಲ ಬಿಟ್ಟು ಬಂದಮೇಲೆ ಎಷ್ಟೊಂದು ಜನ ಇರ್ತಾರೆ ತೊಗೊಂಡೋಗ್ಬಿಡ್ತಾರೆ. ಸೊ ಜಾಗ್ರತೆ ವಹಿಸಲಿ. ಆಮೇಲೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನಿಮ್ಮ ರ್ಯಾಂಕಿನ ಪ್ರಕಾರ ನಿಮ್ಮದು ನಾಳೆ ಇದೆ ಅಂದರೆ ಅಡ್ವಾನ್ಸ್ ಆಗಿ ಹೋಗೋದು ಮಾತ್ರ ಮಾಡೋಕ್ಕೆ ಹೋಗಬೇಡಿ. ತುಂಬ ಇಂಪಾರ್ಟೆಂಟ್. ಅಡ್ವಾನ್ಸ್ ಆಗಿ ಮಾಡಲ್ಲ ಅವರು, ಯಾಕೆಂದರೆ ಆ ದಿನ ಯಾರು ಇರೋದಲ್ಲ ಅಷ್ಟೇ ಮಾಡ್ತಾರೆ. ಸೊ ನಿಮ್ದು ಇವತ್ತಿದೆ, ನಾನು ನಾಳೆ ಹೋಗ್ತೀನಿ ಅಂದರೆ ಓಕೆ. ಸೊ ಒಂದಿನ ಲೇಟಾಗಾದರೂ ಹೋಗ್ಬೋದು, ಆದರೆ ಅಡ್ವಾನ್ಸ್ ಆಗಂತೂ ಮಾಡಲ್ಲ. ಸೊ ಲೇಟಾಗಿ ಹೋಗೋದಕ್ಕಿಂತ ಅಂದರೆ ನಿಮ್ಮದು ಯಾವಾಗ ಇರುತ್ತಲ್ಲ ಅವಾಗೆ ಹೋಗಿ, ಒಳ್ಳೆಯದು, ಬೆಸ್ಟ್ ಆಗುತ್ತೆ.
ಯಾಕೆಂದರೆ ಲೇಟ್ ಆಗಂದ್ರೆ ನಿಮ್ಗೆ ಲಾಸ್ಟ್ ಡೇ ಇದ್ದಾಗ ಏನೋ ಒಂದು ರ್ಯಾಂಕ್ ಮೇಲೆ ಲಾಸ್ಟ್ ಡೇ ಇತ್ತು, ನಾನು ಅದು ನೆಕ್ಸ್ಟ್ ಡೇ ಹೋಗ್ತೀನಿ ಅಂತ ಹೋಗಿರಂದರೆ ನಿಮಗೆ ತೊಂದರೆ ಆಗುತ್ತೆ. ಸೊ ಹಂಗಾಗಿ ಲಾಸ್ಟ್ ಡೇ ಅಲ್ಲ, ನಿಮ್ದು ಯಾವತ್ತಿರುತ್ತಲ್ಲ ಅವತ್ತೇ ಕರೆಕ್ಟ್ ಶಾರ್ಟ್ ಟೈಮ್ ಕೂಡ ಹಾಕಿರ್ತಾರೆ. ನಿಮ್ಮ ರ್ಯಾಂಕಿಂಗ್ ವೈಸು ನಿಮ್ಮ ಶಾರ್ಟ್ ಟೈಮ್ ಹಾಕಿರ್ತಾರೆ, ಈ ಟೈಮಿಂದ ಈ ರ್ಯಾಂಕ್ನವರು ಈ ದಿನ ಬರ್ಬೇಕಂತ. ಸೊ ಅದೇ ದಿನ ಹೋಗಿ ನೀವು, ಈಸಿಯಾಗಿ ಕೆಲಸ ಆಗುತ್ತೆ, ಏನಿರಲ್ಲ. ಡಾಕ್ಯುಮೆಂಟ್ಸಲ್ಲಿ ಅಪ್ಲೋಡ್ ಮಾಡ್ತಾರೆ ನಿಮ್ಮ ರ್ಯಾಂಕ್ ವೈಸ್, ನಿಮ್ಗೆ ಚೀಟಿ ಕೊಡ್ತಾರೆ. ಫಸ್ಟ್ ಇವ್ರು ಬಂದರೆ ಸೆಕೆಂಡ್ ಇವ್ರು ಬಂದರೆ ಅಂತ ಕಾಯಿನು ಅಥವಾ ಏನಾದರೂ ಒಂದು ಚೀಟಿ ಮೇಲೆ ನೇಮ್ ಬಂದು ಕೊಡ್ತಾರೆ. ಆ ಒಂದು ಪ್ರಕಾರ ಹೋಗ್ಬೇಕಾಗುತ್ತೆ. 1 2 3 4 5 ನಿಮಗೆ 10 ಬಂದಿರುತ್ತೆ. 10 ಯಾವಾಗ ಕರೀತಾರೆ ಅವಾಗ ಹೋಗ್ಬೇಕಾಗುತ್ತೆ. ಸೊ ಯಾವತ್ತಿರುತ್ತಲ್ಲ ಅವತ್ತೇ ಸ್ವಲ್ಪ ಜಲ್ದಿನೇ ಹೋಗಿ ಅಪ್ಲಿಕೇಶನ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿ ಒಂದು ಜೆರಾಕ್ಸ್ ಎಲ್ಲ ಕೊಟ್ಬಿಡಿ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಬಂದ್ಬಿಡಿ. ಸೊ ಅದ್ರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಇವಾಗ ನೀವು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ ತಕ್ಷಣ ಒಂದು 5 ಮಿನಿಟ್ಸ್ಗೆಲ್ಲ ನಿಮಗೆ ಮೆಸೇಜ್ ಅಲರ್ಟ್ ಬರುತ್ತೆ. ಇಂಥ ಡಾಕ್ಯುಮೆಂಟ್ಸನ್ನ ನೀವು ಸಬ್ಮಿಟ್ ಮಾಡಿದಿರಿ, ಇಂಥ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿಲ್ಲ ಅಂತ. ಸಬ್ಮಿಟ್ ಮಾಡ್ಲದು ಯಾವುದು ಬರಲ್ಲ, ನೀವೇನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿರಲ್ಲ ಪ್ರತಿಯೊಂದಕ್ಕೂ ನಿಮ್ಮ ಮೆಸೇಜ್ ಅಲರ್ಟ್ ಬರುತ್ತೆ. ಕರ್ನಾಟಕ KN ಬರುತ್ತೆ ನಿಮಗೆ, KN ಅಂತಂದು ಒಂದು ಮೆಸೇಜ್ ಬರುತ್ತೆ. ವಾಟ್ಸಪ್ ಬರಲ್ಲ, ಕಾಲ್ ಮಾಡಲ್ಲ ಅವರು. ನೀವು ಬರೀ ಒಂದು 5 ಮಿನಿಟ್ಸಲ್ಲಿ ಬಂದ್ಬಿಟ್ಟು ನಮಗೆಲ್ಲ ಬಂದಿತ್ತು, ನೀವು ಕನ್ನಡ ಮೀಡಿಯಂ ಎಲಿಜಿಬಿಲಿಟಿ ಇದೆ, ರೂರಲ್ ಇದೆ, ಸ್ಟಡಿ ಸರ್ಟಿಫಿಕೇಟ್ ಇದೆ, ಹೈದರಾಬಾದ್ ಕರ್ನಾಟಕ ಇದೆ, ನಿಮ್ಮದು ಕ್ಯಾಸ್ಟ್ ಇದಿದೆ, ನಿಮ್ಮ ಹೆಸರು, ನಿಮ್ಮದು ಎಷ್ಟು ರ್ಯಾಂಕ್ ಆಗಿದೆ, ರ್ಯಾಂಕ್ ಕೂಡ ತೋರಿಸುತ್ತೆ. ಇವೆಲ್ಲ ಜಾಸ್ತಿ ಮೆಸೇಜ್ ಬರುತ್ತೆ, ಒಂದನೇ ಡಬಲ್ ಬರುತ್ತೆ ಮೆಸೇಜ್ ಕೂಡ. ಸೊ ಮೆಸೇಜ್ ಕೂಡ ಅಲ್ಲೇ ಚೆಕ್ ಮಾಡ್ಕೋಬೋದು. ನಿಮ್ದು ಏನೇನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ದೀರಾ, ಏನಾದಿಲ್ಲ, ಅವ್ರು ಮಿಸ್ಟೇಕ್ ಏನಾದ್ರು ಮಾಡಿದಾರಾ ಅನ್ನೋದು ಕೂಡ ಅಲ್ಲೇ ಚೆಕ್ ಮಾಡ್ಕೋಬೋದು. ಸೊ ಮೆಸೇಜ್ ಅಲರ್ಟ್ ಮಾತ್ರ ಚೆಕ್ ಮಾಡೋದೇ ಇರಬೇಡಿ, ಚೆಕ್ ಮಾಡಿ ಮೆಸೇಜ್ ಅಲರ್ಟ್ ಬಂದಿದೆನಾ ಇಲ್ಲನಾ ಅಂತ ಚೆಕ್ ಮಾಡ್ಕೊಂಬಿಡಿ. ಸೊ ಡಾಕ್ಯುಮೆಂಟ್ಸ್ ಏನೇನು ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ ಫ್ರೆಂಡ್ಸ್, ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ ಡಾಕ್ಯುಮೆಂಟ್ಸ್, ಮತ್ತೆ ಇನ್ನೊಂದ್ಸಲ ಪಾಯಿಂಟ್ ಔಟ್ ಮಾಡ್ಕೊಂಬಿಡಿ. ಸೊ ಒರಿಜಿನಲ್ KCET ಅಪ್ಲಿಕೇಶನ್ ಫಾರ್ಮು, ಸ್ಟಾಂಪ್ ಸೈಜ್ ಫೋಟೋಸ್ 3, ಮಾರ್ಕ್ಸ್ ಕಾರ್ಡ್ SLC, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡು, ಕನ್ನಡ ಮೀಡಿಯಮು, ರೂರಲ್ ಸರ್ಟಿಫಿಕೇಟು, ಸ್ಟಡಿ ಸರ್ಟಿಫಿಕೇಟು, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ವಾಲಿಡ್ ಇದ್ದಿದ್ದು ಒರಿಜಿನಲ್ಲು, ಹೈದರಾಬಾದ್ ಕರ್ನಾಟಕ, ಆಧಾರ್ ಕಾರ್ಡು, ಬ್ಯಾಂಕ್ ಬುಕ್ಕು, ರೇಷನ್ ಕಾರ್ಡು, ಸೊ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂದರೆ TC, ಇವೆಲ್ಲವೂ ಒಂದು ಸೈಡ್ ಒರಿಜಿನಲ್ ತೊಗೊಂಡೋಗಿ ಪ್ಲಸ್ ಒಂದು ಸೈಡ್ ಎಲ್ಲ 3 ಸೆಟ್ ಜೆರಾಕ್ಸ್ ಮಾಡಿಸ್ಕೊಡಿ. ಆ ಮಾಡಿಸಿದಂಥ 3 ಸೆಟ್ಟನ್ನು ಕೂಡ ಅಟಾಚ್ಟೆಡ್ ಮಾಡಿಸಿ. ಅಟಾಚ್ಟೆಡ್ ಕಂಪಲ್ಸರಿ ಇರುತ್ತೆ, ನಿಮ್ಗೆ ಬೇಕಂದ್ರೆ ಇನ್ನೊಂದು ವೀಡಿಯೋ ಮಾಡ್ತೀನಿ, ಡೌಟ್ಸ್ ಇದ್ದರೆ ಮತ್ತೆ ಹಾಕಿ. ಅಟಾಚ್ಟೆಡ್ ಕಂಪಲ್ಸರಿ ಬೇಕಾಗಿದೆ ಫ್ರೆಂಡ್ಸ್, ಓಕೆನಾ? ಇವೇ ಡಾಕ್ಯುಮೆಂಟ್ಸ್ ಫ್ರೆಂಡ್ಸ್, ಇದಕ್ಕಿಂತ ಜಾಸ್ತಿ ಏನಿರಲ್ಲ. ಸೊ ನೀವು ವೆಬ್ಸೈಟಲ್ಲಿ ಏನು ಅಪ್ಲೋಡ್ ಮಾಡಿರ್ತೀವಲ್ಲ ಅಪ್ಲಿಕೇಶನ್ ಫಾರ್ಮಲ್ಲಿ, ಸೊ ಅವನ್ನೇ ನಾನು ಮತ್ತೆ ಬರ್ದಿದ್ದೇನೆ ಅಷ್ಟೇ. ಓಕೆನಾ ಫ್ರೆಂಡ್ಸ್? ಆಲ್ ದ ಬೆಸ್ಟ್. ನೆಕ್ಸ್ಟ್ KCET ರಿಸಲ್ಟ್ ಬರುತ್ತೆ, ಚೆನ್ನಾಗಿ ಮಾಡಿ.